ಹೊರಗಡೆ ನಮಗೆ ಹೇಳೋರು ಅಂದರೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರ, ಇಷ್ಟು ಈಸಿ ಜಾಬ್ ಅಲ್ಲ ಇದು, ಅದ್ರ ಇಬ್ಬರು ಲೇಡೀಸ್ ನಡೆಸ್ತಾ ಇದ್ದೀರಾ, ಇಟ್ಸ್ ನಾಟ್ ಈಸಿ ಆ ಥರ ಹೇಳ್ತಾರಲ್ಲ, ಫೀಡ್ಬ್ಯಾಕ್ ಕೊಡ್ತಾರಲ್ಲ ಪಾಸಿಟಿವ್, ಅದು ನಮ್ಮನ್ನು ಇನ್ನೂ ಮೋಟಿವೇಟ್ ಮಾಡುತ್ತೆ. ನಾವು ಈ ಮಟ್ಟಕ್ಕೆ ಬೆಳಿತೀವಿ ಅಂತ ಅನ್ಕೊಂಡಿಲ್ಲ, ಯಾಕಂದರೆ ನಮ್ಮಿಬ್ರು ಬ್ಯಾಕ್ಗ್ರೌಂಡ್ ಕೂಡ ಬೇರೆನೆ. ಆ ಬೇರೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹಸುನ ಸಾಕೋದು ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಶುರುನಲ್ಲಿ ಏನೋ ಒಂದು ಮಾಡ್ಕೊಂಡು ಹೋದ್ವಿ, ವಿ ನೆವರ್ ರಿಯಲೈಸ್ ದಟ್ ಥಿಂಗ್ಸ್ ಆರ್ ಸ್ಕೇಲಿಂಗ್ ಅಪ್ ಸೋ ಮಚ್. ಇವಾಗ ಇಫ್ ವಿ ಲುಕ್ ಬ್ಯಾಕ್, ಇಟ್ಸ್ ಬ್ಯೂಟಿಫುಲ್. ಐ ಮೀನ್ ದ ಜರ್ನಿ ಹ್ಯಾಸ್ ಬೀನ್ ಬ್ಯೂಟಿಫುಲ್. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅನ್ನೋದಕ್ಕೆ ಈಗಾಗಲೇ ಹಲವು ಎಕ್ಸಾಂಪಲ್ಸ್ ನಮ್ಮೆದುರು ಇವೆ. ಮಹಿಳೆ ತಾನು ಅಬಲೆ ಅಲ್ಲ, ಸಬಲೆ ಅನ್ನೋದನ್ನು ಹಲವು ಬಾರಿ ಸಾಬೀತು ಮಾಡಿದ್ದಾಳೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಹೀಗೆ ಸಾಧನೆ ಮಾಡಿದ ಶ್ವೇತಾ ರವೀಂದ್ರ ಹಾಗೂ ದಿವ್ಯಾ ಸುಹಾಸ್ ಎಂಬಿಬ್ಬರ ಸಕ್ಸಸ್ಫುಲ್ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವಿಡ್ತಿದ್ದೀವಿ. 5 ವರ್ಷಗಳ ಹಿಂದೆ ಒಂದು ಬಿಸ್ನೆಸ್ ಅನ್ನ ಆರಂಭಿಸಿದ್ರು, ಅದೇ ಐಸಿರಿ ಫಾರ್ಮ್. ಒಳ್ಳೆಯ ಉದ್ದೇಶದಿಂದ ಈ ಐಸಿರಿ ಫಾರ್ಮ್ ನ ಸ್ಟಾರ್ಟ್ ಮಾಡಿದ್ದ ಇವರಿಬ್ಬರ ಸಕ್ಸಸ್ ಜರ್ನಿ ಹೀಗಿದೆ. ಶ್ವೇತಾ ಮ್ಯಾಮ್, ವೆಲ್ಕಮ್ ಟು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೂ ವೆಲ್ಕಮ್. ಥ್ಯಾಂಕ್ ಯು. ಸೊ 5 years ಐಸಿರಿ ಫಾರ್ಮ್ಗೆ ಇಬ್ಬರಿಗೂ ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸೊ 5 ವರ್ಷದ ಈ ಒಂದು ಜರ್ನಿಲಿ ಅಪ್ ಅಂಡ್ ಡೌನ್ ಇದ್ದೇ ಇರತ್ತೆ, ನೀವು ನೋಡಿರ್ತೀರ ಅಪ್ಸ್ ಅಂಡ್ ಡೌನ್ಸ್ ನ. ಅದೆಲ್ಲನ ಹೊರತುಪಡಿಸಿನೂ ಕೂಡ ಈ ಒಂದು ಸಕ್ಸಸ್ಫುಲ್ ಜರ್ನಿ ನಿಮ್ದಾಗಿದೆ 5 ವರ್ಷದಿಂದ. ಸೊ ಎಷ್ಟು ಖುಷಿ ಇದೆ, ಅದೆಲ್ಲವನ್ನು ಬದಿಗಿಟ್ಟು ಎಷ್ಟು ಖುಷಿ ಇದೆ, ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ಅಟ್ ದಿಸ್ ಟೈಮ್, ಯಾವ ತರ ನಿಮ್ಮಿಬ್ರಿಗೂ ಫೀಲ್ ಆಗ್ತಾ ಇದೆ? ನಿಮ್ಮಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಖುಷಿ ಅಂತೂ ಖಂಡಿತ ತುಂಬಾನೇ ಇದೆ. ಅಂದರೆ ನಾವು ಈ ಮಟ್ಟಕ್ಕೆ ಬೆಳಿತೀವಿ ಅಂತ ಅನ್ಕೊಂಡಿಲ್ಲ, ಯಾಕಂದರೆ ನಮ್ಮಿಬ್ರು ಬ್ಯಾಕ್ಗ್ರೌಂಡ್ ಕೂಡ ಬೇರೆನೆ. ಆ ಬೇರೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹಸುನ ಸಾಕೋದು ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಅದನ್ನ ನಾವು ಇಲ್ಲಿ ತನಕ ತಗೊಂಡ್ ಬಂದಿದೀವಿ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಹೌದು ಹೌದು. ಶ್ವೇತಾ ನಾವು ಆಕ್ಚುಲಿ ಶುರುನಲ್ಲಿ ಏನೋ ಒಂದು ಮಾಡ್ಕೊಂಡು ಹೋದ್ವಿ, ವಿ ನೆವರ್ ರಿಯಲೈಸ್ ದಟ್ ಥಿಂಗ್ಸ್ ಆರ್ ಸ್ಕೇಲಿಂಗ್ ಅಪ್ ಸೋ ಮಚ್. ಇವಾಗ ಇಫ್ ವಿ ಲುಕ್ ಬ್ಯಾಕ್, ಇಟ್ಸ್ ಬ್ಯೂಟಿಫುಲ್. ಐ ಮೀನ್ ದ ಜರ್ನಿ ಹ್ಯಾಸ್ ಬೀನ್ ಬ್ಯೂಟಿಫುಲ್. ಎಷ್ಟೊಂದು ಲರ್ನಿಂಗ್ ಆಗಿದೆ ಆ್ಯಂಡ್ ಈ ಲೆವೆಲ್ಗೆ ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ನಮಗೆ. ಎವ್ರಿ ಇಯರ್ ವಿ ವುಡ್ ಒಂಥರ ಓಕೆ ಇನ್ನೂ ಮಾಡಬೇಕು, ಸೆಟ್ಲ್ ಆಗಬೇಕು. ಸೊ ಒಂದು ಫೌಂಡೇಶನ್ ಥರ ಸೆಟ್ ಆಗೋಗಿದೆ ಇವಾಗ ಏನಿದ್ರು ವಿ ನೀಡ್ ಟು ಕಿಕ್ ಸ್ಟಾರ್ಟ್ ಆ್ಯಂಡ್ ಗಿವ್ ಆಕ್ಸಿಲೇಟರ್ ಅಂತ ಅನ್ನೋ ಫೀಲಿಂಗ್ಗೆ ನಾವು ಆ್ಯಕ್ಚುಲಿ ಬಂದಿದ್ದೀವಿ. ನಾವು ವಿ ಗೋಣ ಸ್ಟಾರ್ಟ್ ಫೋಕಸಿಂಗ್ ಮೋರ್ ಆನ್ ಸೇಲ್ಸ್, ಮಾರ್ಕೆಟಿಂಗ್ ಆ್ಯಂಡ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಾಗೋ ಥರ ಇಷ್ಟು ದಿನ ಏನಿದ್ರು ವರ್ಡ್ ಆಫ್ ಮೌತಲ್ಲಿ ನಡೆಯೋದು, ಇವಾಗ ವಿ ಗೋಯಿಂಗ್ ಟು ಸ್ಟಾರ್ಟ್ ಸ್ಪ್ರೆಡಿಂಗ್ ಅವರ್ ವಿಂಗ್ಸ್ ಅಂತ ಅನಿಸ್ತಾ ಇದೆ. ಓಕೆ. ಈ ಜನರೇಷನ್ ಅಲ್ಲಿ ಮುಂಚೆ ತರ ಇಲ್ಲ, ಮಹಿಳೆಯರಂತಂದ್ರೆ ಪಾಪಚ್ಚಿ ಅಬಲೆ ಹಂಗೆಲ್ಲ ಹೇಳ್ತಾರೆ. ಸೊ ನಾನಂತೂ ಇವಾಗ ಒಪ್ಪಲ್ಲ, ತುಂಬಾ ಡ್ರಾಸ್ಟಿಕ್ ಚೇಂಜ್ ಆಗಿದೆ. ಸೊ ಒಂದು ಆ ಬ್ಯಾಕ್ಗ್ರೌಂಡ್ ಇಲ್ದೇನೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಈ ರೀತಿಯಾದಂತಹ ಒಂದು ಫಾರ್ಮ್ ನೀವು ಬಿಲ್ಡ್ ಮಾಡೋದು, ಅದನ್ನ ಸ್ಥಾಪನೆ ಮಾಡೋದು, ಐಸಿರಿ ಅಂತ ಅದಕ್ಕೆ ಹೆಸರು ಕೊಡೋದು. ಸೊ ಈ ಥಾಟ್ ಎಲ್ಲ ಹೇಗ್ ಬಂತು? ಥಾಟ್ ಪ್ರೊಸೆಸ್ ಎಲ್ಲ ಯಾವ ತರ ಇತ್ತು? ಹಾಗೆ ಇದನ್ನೇ ಏನಕ್ಕೆ ನೀವು ಚೂಸ್ ಮಾಡ್ಕೊಂಡ್ರಿ? ಏನಾದ್ರೂ ಒಂದು ಅದ್ರ ಬಿಹೈಂಡ್ ಏನಾದ್ರು ರೀಸನ್ ಇದೆಯಾ? ಸೊ ಈ ಐಸಿರಿ ಬರೋದಕ್ಕೆ ಕಾರಣ ಏನು? ಕಾರಣ ಇದೆ, ಏನಿಲ್ಲ, ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಹೀಗೆ ಒಂದಿನ ಡಿನ್ನರ್ ಅಲ್ಲಿ ಮಾತಾಡ್ಬೇಕಾದ್ರೆ ಮಕ್ಳಿಗೆ ಏನ್ ಕೊಡ್ತಾ ಇದೀವಿ ಅಂದ್ರೆ, ಈಗ ನಾವೇನ್ ತಿನ್ನೋ ಫುಡ್ ಆಗಿರ್ಬೋದು ಯಾವ್ದು ಪ್ಯೂರ್ ಅಲ್ಲ ಸಿಗೋದು, ಅದಕ್ಕೇನೋ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ, ಏನೋ ಆಗಿರುತ್ತೆ. ಆ ಥರ ಮಾತಾಡ್ತಾ ಕೂತಾಗ ಈಗ ಇವ್ರಿಗೂ ಇಬ್ರು ಗಂಡು ಮಕ್ಳ, ನಂಗೊಂದು ಹೆಣ್ಮಗು ಇದೆ. ಈಗ ಅರ್ಲಿ ಏಜ್ಗೆ ಪ್ಯೂಬರ್ಟಿ ಬೇರೆ ರೀಚ್ ಆಗ್ತಾ ಇದ್ದಾರೆ. ಆ ಥರದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಏನ್ ಫುಡ್ ಕೊಡ್ತಾ ಇದೀವಿ ನಮ್ಮ ಮಕ್ಳಿಗೆ, ಇಷ್ಟು ದುಡಿತಾ ಇದೀವಿ, ಅಟ್ಲೀಸ್ಟ್ ಒಂದು ಒಳ್ಳೆ ಫುಡ್ ಆದ್ರೂ ಕೊಡೋಣ ಅಂತ ಅಂದಾಗ ಇವ್ರ ಹಸ್ಬೆಂಡ್ ಹೇಳಿದ್ರು, ನಾವು ಇದು ಸಾಯಿಲಿಗೆ ಫರ್ಟೈಲ್ ಇಲ್ಲ, ಫಸ್ಟ್ ಸಾಯಿಲ್ ಫರ್ಟೈಲ್ ಮಾಡ್ಕೊಳ್ಳೋಣ. ಅದು ಹೇಗೆ ಅಂದ್ರೆ, ನಾವು ಫಸ್ಟ್ ಅನ್ಕೊಂಡ್ವಿ ವೆಜ್ಜೀಸ್ ಹಾಕೋಣ, ಒಳ್ಳೆ ಪ್ಯೂರ್ ವೆಜಿಟೇಬಲ್ಸ್ ಮಕ್ಳಿಗೆ ಕೊಟ್ರೆ ಸಿಗುತ್ತಲ್ಲ ಒಳ್ಳೆ. ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಯುವರ್ ಹೆಡ್ ಅಲ್ಲ, ಇಲ್ಲಿ ನಾವು ತರಕಾರಿ ತರಿಸ್ತಾ ಇದೀವಿ, ನಾವೇ ಮಾಡೋಣ ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ನಂದೇ ಒಂದು ಪೀಸ್ ಆಫ್ ಲ್ಯಾಂಡ್ ಇದೆ, ಬೇಕಾದ್ರೆ ಅಲ್ಲೇ ಸ್ಟಾರ್ಟ್ ಮಾಡಿ ಗ್ರೋ ಮಾಡಕ್ಕೆ ಅಂತ. ಆಮೇಲೆ ಇವ್ರ ಹಸ್ಬೆಂಡ್ ಹೇಳಿದ್ರು, ಎಲ್ಲದಕ್ಕಿಂತ ಮುಂಚೆ ಸಾಯಿಲ್ ಫರ್ಟೈಲ್ ಆಗಬೇಕು, ಅದಕ್ಕೆ 1-2 ಹಸು ತರೋಣ. ಹಸು ತಂದಾಗ ಅದ್ರದ್ದು ಗೊಬ್ಬರ ನಾವು ಲ್ಯಾಂಡ್ಗೆ ಹಾಕಿದಾಗ ನಮಗೆ ಗ್ರೋ ಮಾಡ್ಕೊಳಕ್ಕೆ ಒಳ್ಳೊಳ್ಳೆ ವೆಜಿಟೇಬಲ್ಸ್ ಹಂಗೆ ಬರುತ್ತೆ ಅಂತ. ಆ ಥರ ಆ ಮೈಂಡ್ ಥಾಟ್ ಬಂದಾಗ ಸರಿ, ನಾವು ಈಗ HF ಜರ್ಸಿ ಎಲ್ಲ ಅದಕ್ಕೆಲ್ಲ ಅಡಲ್ಟ್ರೇಟ್ ಆಗೋಗಿದೆ, ಮ್ಯೂಟೇಟ್ ಆಗೋಗಿದೆ. ಮ್ಯೂಟೇಟೆಡ್ ವಿತ್ ಪಿಗ್ ಜೀನ್ಸ್, ಜಾಸ್ತಿ ಹಾಲು ಕೊಡ್ಲಿ ಅಂತ ವೈಟ್ ರೆವಲ್ಯೂಷನ್ ಆದಾಗ ತುಂಬಾ ಚೇಂಜಸ್ ಆಗಿದೆ. ಸೊ ದೇಸಿ ಹಸು ಥ್ಯಾಂಕ್ ಗಾಡ್ ಟಚ್ ಮಾಡಿಲ್ಲ ಮನುಷ್ಯ, ಅದೊಂದನ್ನ ಬಿಟ್ಟಿದ್ದನ್ನ ಟಚ್ ಮಾಡಿಲ್ಲ. ಆ ತರ ಉಡ್ಕೊಂಡು ಹೋದಾಗ ನಾವು ಎಲ್ಲ ಎಷ್ಟೊಂದು ಫಾರ್ಮ್ ವಿಸಿಟ್ ಮಾಡಿದ್ವಿ, ಯಾವ ದೇಸಿ ಹಸು. ಐ ಥಿಂಕ್ ದಟ್ ಒನ್ ಥಿಂಗ್ ವಿ ವರ್ ವೆರಿ ಕ್ಲಿಯರ್ ಫ್ರಮ್ ಡೇ ಒನ್, ತಂದ್ರೆ ಲೋಕಲ್ ದೇಸಿ ಹಸು ತರಬೇಕು, ಯಾವುದು ಇಂಟರ್ನ್ಯಾಷನಲ್ ಬೇಡ ಅಂತ. ಅದೊಂದು ನಮಗೂ ಕ್ಲಾರಿಟಿ ಇತ್ತು.
ಅಲ್ಲಿಂದ ಶುರು ಆಯ್ತು. ಒಂದೊಂದೇ ವಿಸಿಟ್ ಎಲ್ಲ ಫಾರ್ಮ್ ವಿಸಿಟ್ ಮಾಡಕ್ ಶುರು ಮಾಡಿದ್ವಿ. ಎಲ್ಲ ಹಸುಗಳ ಬಗ್ಗೆ, ದೇಸಿ ಹಸುಗಳ ತಳಿಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಅದಲ್ಲಿ ನಮ್ಗೆ ಕಂಡಿದ್ದು ಗಿರ್ ತಳಿಯಿಂದ ಬರುವಂತ ಹಾಲು ಅಥವಾ ಅದು ಮೂತ್ರ ಇರ್ಬೋದು, ಅದರಿಂದ ಬರುವಂತ ಎನಿ ಬೈ ಪ್ರಾಡಕ್ಟ್ಸ್ ಇರ್ಬೋದು, ತುಂಬಾನೇ ಒಳ್ಳೇದು ಅಂತ ಗೊತ್ತಾಯ್ತು. ವಿ ಸ್ಟಾರ್ಟೆಡ್ ವಿತ್ ಗಿರ್ ಕೌಸ್. ಸೊ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರುವಂತದ್ದು. ಇಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ತೀರಾ, ನೀವಿಬ್ರು ಹೇಳ್ದಂಗೆ ನೀವಿಬ್ರು ಫ್ರೆಂಡ್ಸ್. ಎಲ್ಲಾ ಕಡೆನೂ ಕೂಡ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಅದು 5 ವರ್ಷ ಇಷ್ಟು ಒಳ್ಳೆ ರೀತಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತಂದ್ರೆ ಎಷ್ಟೇ ಫ್ರೆಂಡ್ಸ್ ಆದ್ರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರುತ್ತೆ. ಸೊ ಅದನ್ನೆಲ್ಲವನ್ನು ನೀವು ಆ ಚಾಲೆಂಜಸ್ ನ ತಗೊಂಡು ಇಲ್ಲಿವರೆಗೂ ಬಂದಿರೋದು. ಸೊ ಅದ್ರ ಬಗ್ಗೆ ನಮ್ಗೆ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ, ಐ ಥಿಂಕ್ ಎಸ್, ನೀವು ಹೇಳ್ದಂಗೆ ಇಬ್ರ ಮಧ್ಯ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಕಡೆ ಇದ್ದೇ ಇರುತ್ತೆ ಬಿಸ್ನೆಸ್ ಅಂದಮೇಲೆ. ಬಟ್ ಇಲ್ಲಿ ನಮ್ದು ಫೋಕಸ್ ವಾಸ್, ಗುರಿ ವಾಸ್ ದ ಸೇಮ್. ವಿ ವಾಂಟೆಡ್ ಟು ಅಚೀವ್ ದ ಸೇಮ್ ಥಿಂಗ್, ಆ್ಯಂಡ್ ಐ ಥಿಂಕ್ ಎವ್ರಿಥಿಂಗ್ ಎಲ್ಸ್ ಫೆಲ್ ಇನ್ ಪ್ಲೇಸ್, ಬಿಕಾಸ್ even if we had a difference of opinion, both of us somewhere knew that the objective or the intent is the same. When you know the intent is the same, you're okay to trust that person with their decision, right? So hangagi I think we never felt that adu yavattu ansle illa namge, like okay naneno helde avleno helidlu. When you know allige hogbeku anta gottirbekkare 2-3 ದಾರಿ ಇರಬಹುದು, you're okay with anything because her intention is also the same thing, my intention is also. You trust each other and just I think the combination has worked very well. Touchwood. It's been a classic combination, no doubt about it. She's from a totally different background. Correct. I am from a totally different background. ಅದೇ ಅಪೋಸಿಟ್ ಅಟ್ರಾಕ್ಟ್ಸ್ ಅಂತ ಹೇಳ್ತಾರಲ್ಲ, ಆತರ ಅನ್ಸೇ ಇಲ್ಲ, ಒಂದಿನೂ ನಮ್ಗೆ ಅನ್ಸಿಲ್ಲ ಹೇಳ್ದಂಗೆ. ಎಸ್, ಬಿಸ್ನೆಸ್ ಮೈಂಡ್ ಇದ್ದವ್ರಿಗೆ ಇದು ಒಂದ್ ಸ್ವಲ್ಪ ಈಸಿ ಆಗಿರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ನಾವೇನು ಇಲ್ದೇನೆ ಜಸ್ಟ್ ಒಂದು ಹೌಸ್ ವೈಫ್ ಬಂದ್ಬಿಟ್ಟು ಈ ತರ ಇಷ್ಟೆಲ್ಲ ನೀವು ಯೋಚನೆ ಮಾಡಿ ಇದನ್ನೆಲ್ಲ ಮಾಡೋದು ಒಂದ್ ಸ್ವಲ್ಪ ಟಫ್ ಅಂತ ಅನ್ಸುತ್ತೆ. ಸೊ ಒಂದ್ ಸ್ವಲ್ಪ ಆದ್ರೂ ಒಂದು 5% ಆದ್ರೂ ಬಿಸ್ನೆಸ್ ಮೈಂಡ್ ಅನ್ನೋದು ಬೇಕಾಗುತ್ತೆ. ನೀವು ಬಿಸ್ನೆಸ್ ಮಾಡ್ತಾ ಇದೀರ ಅಂತಂದ್ರೆ ಅದ್ರದ್ದೆಲ್ಲ ನೀವು ಚಾಲೆಂಜಸ್ ನ ಎದುರು ನೋಡೋದಕ್ಕಾದ್ರೂ ಆ ಒಂದು ಗಟ್ಟಿತನ ಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಸ್ಟಿಕ್ ಆಗೋದಕ್ಕೆ ಏನ್ ಮೇನ್ ಮೋಟೋ ಏನಿತ್ತು, ಹಾಗೆ ಎಷ್ಟು ಚಾಲೆಂಜಸ್ ನ ನೀವು ಫೇಸ್ ಮಾಡ್ಬೇಕಾಯ್ತು ಅಂತ? ಸೊ ಚಾಲೆಂಜಸ್ ಅಂದ್ರೆ ಆಸ್ ವಿಮೆನ್ ಇನ್ ದಿಸ್ ಫೀಲ್ಡ್ ದಟ್ ವಾಸ್ ದ ಫಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಅಸ್. ಅಂದರೆ ಹೆಂಗಸರು ಇವಾಗ ಹುಲ್ ಕಟ್ ಮಾಡಿ ಹುಲ್ ತಂದು ಹಾಕೋರ ಜೊತೆ ಮಾತಾಡೋದಾಗಲಿ, ಇಲ್ಲ ಇಲ್ಲಿ ಲೋಕಲ್ ಡಾಕ್ಟ್ರು ಅವ್ರ ಕ್ಲಿನಿಕ್ ಜೊತೆ ನಾವು ಕೋಆರ್ಡಿನೇಟ್ ಮಾಡೋದು, ನಮ್ಮ ಓನ್ ವರ್ಕರ್ಸೇ ನೀವು ತೊಗೊಂಡ್ರೆ ಅವ್ರ ಜೊತೆ ಡೀಲ್ ಮಾಡೋದು. ಐ ಥಿಂಕ್ ದೀಸ್ ವರ್ ಆರ್ ಪ್ರಿಡಾಮಿನೆಂಟ್ ಚಾಲೆಂಜಸ್. ಔಟ್ಸೈಡ್ ವರ್ಲ್ಡಲ್ಲಿ ಟಾಕಿಂಗ್ ಟು ಪೀಪಲ್ ಆಫ್ ಆರ್ ಲೆವೆಲ್ ವಾಸ್ ನಾಟ್ ಅ ಚಾಲೆಂಜ್. ವಿ ಹ್ಯಾಡ್ ಟು ಎಜುಕೇಟ್ ಕಸ್ಟಮರ್ಸ್ ಈ ಥರ ಹಾಲು ಬಗ್ಗೆ ಎಲ್ಲ, ವಿಚ್ ವಾಸ್ ಮಚ್ ಮೋರ್ ಈಸಿಯರ್ ಅಲ್ವಾ. ಐ ಥಿಂಕ್ ವಾಟ್ ವಾಸ್ ಡಿಫಿಕಲ್ಟ್ ವಾಸ್ ಫಾರ್ಮ್ ಲೆವೆಲಲ್ಲಿ ನಮಗೆ ಅಟ್ ಸಮ್ ಪಾಯಿಂಟ್ ವಿ ಹ್ಯಾಡ್ ಟು ಇನ್ವಾಲ್ವ್ ಅವರ್ ಹಸ್ಬೆಂಡ್ಸ್. ಅದೊಂದು ಸಿಚುವೇಶನ್ ಬಂತು. ದೋಸ್ ವರ್ ದ ಮೇಜರ್ ಚಾಲೆಂಜಸ್ ವಿ ಫೇಸ್ಡ್. ಈಗ ಒಂದು ಮಹಿಳೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಗಂಡ ಸಪೋರ್ಟಿವ್ ಆಗಿರ್ತಾರೆ, ಮದ್ವೆ ಆಗೋಕ್ಕೂ ಮುಂಚೆ ತಂದೆ ತಾಯಿ ಸಪೋರ್ಟಿವ್ ಆಗಿರ್ತಾರೆ, ಮದ್ವೆ ಆದ್ಮೇಲೆ ಗಂಡ ಸಪೋರ್ಟಿವ್ ಆಗಿರ್ತಾರೆ. ಆದ್ರೂ ಕೂಡ ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು, ನಮ್ದೇ ಒಂದು ಐಡೆಂಟಿಫಿಕೇಶನ್ ನಾವು ಮಾಡ್ಕೋಬೇಕು, ಒಂದು ನಮ್ಮಿಂದ ಏನೋ ಒಂದು ಸಮಾಜಕ್ಕೆ ಸಿಗ್ತಾ ಇದೆ, ಸೊಸೈಟಿಗೆ ಸಿಗ್ತಾ ಇದೆ ಅನ್ನೋಂತಹ ಒಂದು ಪ್ರೌಡ್ ಫೀಲ್ ಏನಾರು ಆಗಿರ್ಬೇಕು. ಸೊ ಆ ಒಂದು ಸಿಚುವೇಶನ್ ಇವತ್ತಿನ ಮಹಿಳೆಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಿಕಾಸ್ ಹೌಸ್ ವೈಫ್ಸ್ ನಾವು ತುಂಬಾ ಜನ ನೋಡಿದೀವಿ, ಡಿಪೆಂಡೆನ್ಸಿ ತುಂಬಾ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಆಸ್ ಅ ವುಮನ್ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮೇನ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಬೇಕಾಗತ್ತೆ. ಆ ಥರ ಹೇಳ್ಬೇಕಾದ್ರೆ ನಾವಿಬ್ರು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ನಮ್ಮ ಇನ್ಲಾಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರೋ ತುಂಬಾ ಸಪೋರ್ಟಿವ್. ಇಲ್ಲಾಂದ್ರೆ ನಮ್ಗೆ ಇಲ್ಲಿ ಬಂದು ಇಲ್ಲೂ ನೋಡ್ಕೊಂಡು ಮನೇಲೂ ಬ್ಯಾಲೆನ್ಸ್ ಮಾಡೋದು ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಅದಕ್ಕೆ ಮೇನ್ ಆಗಿ ಫ್ಯಾಮಿಲಿ ಸಪೋರ್ಟ್ ಬೇಕು. ಕೂತ್ ಮಾತಾಡ್ಬೇಕು ಅವ್ರ ಜೊತೆ, ನಾವ್ ಈ ತರ ಶುರು ಮಾಡ್ತಾ ಇದೀವಿ, ಈ ತರ ಹೇಗೆ ಹಾಗೆ ಅಂತ. ಇಲ್ಲಿ ಏನೇನ್ ನಡೆಯುತ್ತೆ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರಿಂದ ಸ್ವಲ್ಪ ಇನ್ಪುಟ್ ಬರುತ್ತೆ. ಅವಾಗ ನಮಗೂ ಈಸಿ ಆಗುತ್ತೆ. ಅವ್ರ ಈ ತರನೇ ನಾವು ಅವ್ರನ್ನ ನಮ್ ಜೊತೆಗೆ ಇನ್ವಾಲ್ವ್ ಮಾಡ್ಕೊಂಡ್ರೆ ಐ ಥಿಂಕ್ ಏನು ಕಷ್ಟ ಆಗಲ್ಲ. ಹೌದು ಅಂದ್ರೆ ಲೈಕ್ ನಾ ಮೊದಲೇ ಹೇಳ್ದಂಗೆ ವಿ ಕಮ್ ಫ್ರಮ್ ವೆರಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್. ಶೀಸ್ ಫ್ರಮ್ ಅ ಜಾಯಿಂಟ್ ಫ್ಯಾಮಿಲಿ, ಶಿ ಹ್ಯಾಸ್ ಹರ್ ಓನ್ ಚಾಲೆಂಜಸ್. I am from a nuclear family, relatively easier, but I had a little kid. And ನಾನು ವರ್ಕ್ ಮಾಡಿದ್ದೀನಿ ಲೈಫಲ್ಲಿ. I've been working through and through. So working has not been a challenge for me, but I had a little child.
ಸೊ ದಟ್ ವಾಸ್ ಅ ಡಿಫ್ರೆಂಟ್. ಸೊ ಐ ಥಿಂಕ್ ಬೋತ್ ಆಫ್ ಅಸ್ ಅಂಡರ್ಸ್ಟುಡ್ ಈಚ್ ಅದರ್ಸ್ ಚಾಲೆಂಜಸ್ ಆಸ್ ವೆಲ್. ಸೊ ಇಲ್ಲಿ ಒಂದು ಫ್ಯಾಮಿಲಿ ಲೆವೆಲ್ ಚಾಲೆಂಜಸ್, ಒಂದು ನಮ್ಮದೇ ಆದ ಚಾಲೆಂಜಸ್. ಅಟ್ ಸಮ್ ಟೈಮ್ಸ್ ಶಿ ಈಸ್ ಅವೈಲೇಬಲ್, ಅಟ್ ಸಮ್ ಟೈಮ್ ಐ ಆಮ್ ಅವೈಲೇಬಲ್. ನನಗಾಗ ಟೈಮಲ್ಲಿ ಒಂದೊಂದ್ಸತಿ ಅವಳಿಗಾಗಲ್ಲ. ಸೊ ಎವ್ರಿಥಿಂಗ್ ವಿತ್ ಅ ಗುಡ್ ಇಂಟೆಂಟ್ ಮಾಡ್ಕೊಂಡು ಹೋದ್ರೆ ಐ ಥಿಂಕ್ ಇಟ್ಸ್ ರಿಲೇಟಿವ್ಲಿ ಈಸಿಯರ್. ಓಕೆ, ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಇವಾಗ 9 to 5 ಜಾಬ್ ಮಾಡೋದು ದಟ್ಸ್ ಡಿಫ್ರೆಂಟ್ ಥಿಂಗ್. ವೆರಿ ಡಿಫ್ರೆಂಟ್. ಐ ಥಿಂಕ್ ಇವತ್ತಿಗೂ ಜನ ಸ್ಟಿಲ್ ಟ್ರೈಂಗ್ ಟು ಯುನೋ ಎವ್ರಿ ಗ್ರಾಸ್ ಇಸ್ ಗ್ರೀನ್ ಆನ್ ದ ಅದರ್ ಸೈಡ್ ಅಂತಾರಲ್ಲ, ಆ ಥರ 9 to 5 ಬೆಸ್ಟಾ, ಓನ್ ಬಿಸ್ನೆಸ್ ಬೆಸ್ಟಾ? ಬಿಕಾಸ್ 9 to 5 ಅಲ್ಲಿರೋರ್ಗೆ ಅನ್ಸುತ್ತೆ ಓನ್ ಬಿಸ್ನೆಸ್ ಚೆನ್ನಾಗಿದೆ, ದೇ ಆರ್ ದಿಯರ್ ಓನ್ ಬಾಸ್ ಅಂತ. ಬಟ್ ಆನೆಸ್ಟ್ಲಿ ಓನ್ ಬಿಸ್ನೆಸ್ ಅಲ್ಲಿ ಗೊತ್ತಾಗುತ್ತೆ ಎಕ್ಸ್ಟ್ರೀಮ್ ಚಾಲೆಂಜಸ್. ಐ ಮೀನ್ ಐ ಥಿಂಕ್ ನಾರ್ಮಲ್ ವರ್ಕಿಂಗ್ ಅವರ್ಸ್ ಅಲ್ಲಿ ಕೆಲಸ ಮಾಡೋರು ಮನೆಗೆ ಬಂದು ನೆಮ್ಮದಿಯಿಂದ ಮಲ್ಕೋತಾರೆ. ದೇರ್ ಆರ್ ಟೈಮ್ಸ್ ಮಧ್ಯರಾತ್ರಿ ನಾವು ಓಡ್ ಬಂದಿದ್ದೀವಿ ಫಾರ್ಮ್ಗೆ, ದೇರ್ ಇಸ್ ನೋ ಟೈಮ್ ಫಾರ್ ಅಸ್. ಟೈಮ್ ಲಿಮಿಟ್ ಇರಲ್ಲ ನಮ್ಗೆ. ಅಲ್ಲಿ ಮಾರ್ನಿಂಗ್ ಬೇಗ ಎದ್ದೇಳ್ಬೇಕಾಗತ್ತೆ, ನೈಟ್ ಲೇಟ್ ಆಗಿ ಮಲ್ಕೋಬೇಕಾಗತ್ತೆ, ಕಾಲ್ಸ್ ಬರ್ತಾ ಇರುತ್ತೆ, ಏನೇನೋ ಇರುತ್ತೆ. ಇದು ನಾನು ಹೇಳೋದಾದ್ರೆ ಇದು 9 to 5 ಆ ಥರ ಜಾಬ್ ಅಲ್ಲ, ಓವರ್ ಆಲ್ ಥ್ರೂಔಟ್ ದ ಡೇ ನಮ್ಗೆ ಜಾಬ್ ಇದ್ದೇ ಇರುತ್ತೆ ಇದರಲ್ಲಿ. ಬಿಸ್ನೆಸ್ ಮಾಡೋಂಥ ಮಹಿಳೆಯರಿಗೆ ಒಂದು ಚಾಲೆಂಜ್ ಇರುತ್ತೆ. ಬಿಕಾಸ್ ಮೇಲ್ ಬಿಡಿ, ಅವ್ರು ಪುರುಷರು ಬಿಡಿ, ಅವ್ರಿಗೆ ಬಿಸ್ನೆಸ್ ಮೈಂಡ್ ಇರುತ್ತೆ, ಅವ್ರು ಇದೊಂದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಆ ಕಡೆ ಫ್ಯಾಮಿಲಿ ಅಂದ ತಕ್ಷಣ ಹೆಣ್ಮಕ್ಳು ಇರ್ತಾರೆ, ಅವ್ರು ನೋಡ್ಕೊಳ್ತಾರೆ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಅಸ್, ನಾವು ಈ ಕಡೆ ಫ್ಯಾಮಿಲಿ ನೋಡ್ಬೇಕು, ಈ ಕಡೆ ಬಿಸ್ನೆಸ್ ನಾವ್ ಏನ್ ಮಾಡ್ತಾ ಇದೀವಲ್ಲ ಅದನ್ನೆಲ್ಲ ನೋಡ್ಬೇಕು. ಸೊ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ನೀವು? ಇಲ್ಲಿ ತನಕ ಹೇಗ್ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀರಾ ಅಂತ? ಐ ಮೀನ್ ಇಟ್ಸ್ ಫೈನ್. ಇವಾಗ ಹೇಳ್ದಂಗೆ ಅದೇ ಒಂದಿನ ಫ್ರೀ ಆಗಿರ್ತೀವಿ, ಆ ತರ ನೋಡ್ಕೊಂಡು ನಾವು ವರ್ಕ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಹೌದು. ಅಂದ್ರೆ ನಾವು ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ನಾವು ತುಂಬಾ ಪ್ರೊಫೆಷನಲ್ ಸೆಟಪ್ ತರ ಇದನ್ನ ತಗೊಂಡು ಹೋಗ್ತಾ ಇಲ್ಲ. ಮೇ ಬಿ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಇಫ್ ವಿ ವರ್ ಥಿಂಕಿಂಗ್ ಆಸ್ ಅ ಪ್ರಾಪರ್ ಸ್ಟಾರ್ಟ್ಅಪ್ ಅಂಡ್ ಸೇ ದಟ್ ಓಕೆ ನಾವು ನೆಕ್ಸ್ಟ್ ಇಯರ್ ಅಲ್ಲಿ ಈ ಟರ್ನ್ ಓವರ್ ಅಚೀವ್ ಆಗಬೇಕು, ಅದನ್ನ ನೆಕ್ಸ್ಟ್ ಇಯರ್ ಈ ಟರ್ನ್ ಓವರ್, ಅಷ್ಟು ಅಗ್ರೆಸಿವ್ ಆಗಿ ನಾವು ಹೋಗ್ತಾ ಇಲ್ಲ. ಇಟ್ಸ್ ಅ ಕ್ಲಾಸಿಕ್ ಬ್ಯಾಲೆನ್ಸ್ ಬಿಟ್ವೀನ್ ಪ್ಯಾಷನ್, ಬಿಸ್ನೆಸ್, ಫ್ಯಾಮಿಲಿ ಅಂಡ್ ಎವ್ರಿಥಿಂಗ್. ಸೊ ದೇರ್ ಮೈಟ್ ಬಿ ಐ ಮೀನ್ ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಇರ್ಬೋದು, ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ದಟ್ ಸ್ಟ್ರಾಂಗ್ ಫೌಂಡೇಶನ್ ಮಾಡಿಕೊಂಡು ಕಂಫರ್ಟಬಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಸೊ ಐಸಿರಿ ಬಗ್ಗೆ ಮಾತಾಡೋದಾಯ್ತಂದ್ರೆ ಹೇಗೆ ಕೆಲಸ ಆಗುತ್ತೆ ಐಸಿರಿಲಿ? ಯಾವ ಥರ ಮಿಲ್ಕ್ ಪ್ರೋಸೆಸ್ ಆಗುತ್ತೆ, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ? ಸೊ ಒಂದು ಸ್ವಲ್ಪ ಬ್ರೀಫ್ ಆಗಿ ನಮಗೆ ಐಸಿರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ. ಸ್ಟಾರ್ಟ್ ಆಗೋದಂದ್ರೆ ಅರ್ಲಿ ಮಾರ್ನಿಂಗ್ 5ಗೆ ಮಿಲ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಬೆಳಗ್ಗೆ ಕರೆದಿದ್ದು, ಇವತ್ತು ಸಂಜೆ ಕರೆದಿದ್ದ ಹಾಲು ನಾಳೆ ಬೆಳಗ್ಗೆ ಕಸ್ಟಮರ್ಸ್ಗೆ ರೀಚ್ ಆಗುತ್ತೆ. ಸೊ ನಾವು ಹೇಳೋದಾದ್ರೆ ಫ್ರೆಶ್ ಮಿಲ್ಕ್. ಯಾಕಂದರೆ ಹೊರಗಡೆಯಿಂದ ನಮಗೆ ಸಿಗೋವಂಥ ಪ್ಯಾಕೆಟ್ ಯಾವುದೇ ಇದ್ರೂ ಅದು 3 to 4 days ಹಳೇದಾಗಿರುತ್ತೆ. ಮತ್ತು ಐಸಿರಿಯಲ್ಲಿ ಸಿಗೋವಂಥದ್ದು ಏನಂದರೆ ರಾ ಫ್ರೆಶ್ ಮಿಲ್ಕ್. ಸೊ ಮಾರ್ನಿಂಗ್ 5:30ಗೆ ಸ್ಟಾರ್ಟ್ ಆಗಿ ಈವ್ನಿಂಗ್ 5 o'clock ಒಂದ್ಸಲಿ ಮಿಲ್ಕಿಂಗ್ ಮಾಡ್ತೀವಿ. 2 times ಮಿಲ್ಕು. ನಾವು ಅದನ್ನು ನಮ್ಮದು ಚಿಲ್ಲರಲ್ಲಿ ಸರ್ಟನ್ ಟೆಂಪರೇಚರಲ್ಲಿ ಮೇಂಟೈನ್ ಮಾಡಿಟ್ಟಿರ್ತೀವಿ. ಮತ್ತು ನೈಟ್ ಈವ್ನಿಂಗ್ ಅರೌಂಡ್ 7 o'clock 8 o'clock ಹಂಗೆ ಬಾಟ್ಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನೈಟ್ ಅದನ್ನು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮ್ಮ ಐಸಿರಿಯಲ್ಲಿ 3 ಹಬ್ ಇದೆ. ಒಂದು ಸೌತ್ ಬ್ಯಾಂಗ್ಳೂರಲ್ಲಿ ಒಂದು ಹಬ್ ಇದೆ, ಇನ್ನೆರಡು ವೈಟ್ ಫೀಲ್ಡಲ್ಲಿ ಇದೆ, ಮುನಿಕೊಳಲ್ ಮತ್ತು ಕುಂದನಹಳ್ಳಿಯಲ್ಲಿ ಹಬ್ಸ್ ಇದೆ. ಸೊ ನೈಟು ವೆಹಿಕಲ್ ಬರುತ್ತೆ, ನಮ್ಮದು ಕೋಲ್ಡ್ ಚೈನ್ ಇದೆ, ವೆಹಿಕಲಲ್ಲಿ ಎಲ್ಲ ಫಾರ್ಮಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮ್ಮ ಹಬ್ಸಲ್ಲಿ 2 ಕಡೆ ಹಬ್ಸಲ್ಲೂ 3 ಕಡೆ ಇರೋವಂಥ ಹಬ್ಸಲ್ಲೂ ಮಿಲ್ಕ್ ಡಿಸ್ಟ್ರಿಬ್ಯೂಟ್ ಆಗಿ ಮಾರ್ನಿಂಗ್ ನಮ್ಮ ಹಬ್ಬಿಂದ ಡೆಲಿವರಿ ಹುಡುಗರು ಬಂದು ಒಂದೊಂದೇ ಏರಿಯಾಗೆ ಕಲೆಕ್ಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಬ್ ಅಂದ್ರೆ ಬೇಸಿಕ್ಲಿ ಒಂದು ಸೆಟಪ್ ಐಸಿರಿದು, ವೇರ್ ದ ಡಿಸ್ಟ್ರಿಬ್ಯೂಷನ್ ಇಟ್ಸ್ ಅ ಪಿಕಪ್ ಪಾಯಿಂಟ್ ಫಾರ್ ದ ಬಾಯ್ಸ್. ನೈಟ್ ಅಲ್ಲಿ ಹೋಗಿ ನಮ್ಮ ರೆಫ್ರಿಜರೇಟ್ ಆಗಿರೋದು. ಓಕೆ, ಸೊ ನೀವು 2 ಹಸುವಿಂದ ಸ್ಟಾರ್ಟ್ ಮಾಡಿದ್ದು ಅಂತ? 2 ಹಸು 1 ಕರು. 3 ಹಸು 1 ಕರು. ಓಕೆ, ಇವಾಗ ಈ ಫಾರ್ಮ್ ಅಲ್ಲಿ ಎಷ್ಟು ಹಸು ಇದೆ? ಇವಾಗ ಅರೌಂಡ್ 60 ಹಸುಗಳಿದೆ ನಮ್ಮ ಹತ್ರ ಟೋಟಲ್ ಆಗಿ, ಕರು ಗಿರು ಎಲ್ಲ ಸೇರಿಸಿದ್ರೆ 160 cows ಇದೆ. ಓಕೆ, ಸೊ ಇವುಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕಾಗತ್ತಲ್ವಾ? ನಮ್ಗೆ ಕೇರ್ ಮಾಡೋದು ಮತ್ತೆ ನಾರ್ಮಲ್ ನಾವು ಪೆಟ್ಗಳನ್ನ ಯಾವ ತರ ನೋಡ್ತೀವಲ್ಲ ಅದೇ ತರ ಇವುಗಳನ್ನು ನೋಡ್ಕೋಬೇಕಾಗುತ್ತೆ. ಇನ್ನ ತುಂಬಾ ಜಾಸ್ತಿ ಪೆಟ್ಟನ್ನ ನೀವು ಮನೇಲೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲೇ ಇಟ್ಕೊಂಡು ನಿಮ್ಮ ಡೈಲಿ ಲೈಫ್ ಜೊತೆ ಅವ್ರು ಇರ್ತಾರೆ. ಇಲ್ಲಿ ಇವ್ರದೇ ಸರೌಂಡಿಂಗ್ಸ್ ಅಲ್ಲಿ ಇದ್ರದೇ ಆದ ಚಾಲೆಂಜಸ್ ಇದೆ. ಆ್ಯಂಡ್ ಗ್ರೇಸಿಂಗ್ ಹೋಗ್ತಾರೆ. ಒಂದು ಶೆಡ್ಡಲ್ಲಿ ಕಟ್ ಹಾಕಿ 24 hours ಅವ್ರನ್ನ ಕಟ್ ಹಾಕಿ ಅವ್ರನ್ನ ನೋಡ್ಕೊಳ್ಳೋದು ಬೇರೆ. ಅವರು ಆಚೆ ಹೋಗಿ ದೇ ಆರ್ ಔಟ್ ಫಾರ್ ಲೈಕ್ 4 to 5 hours ಈಸಿಲಿ ಇನ್ ಸಮ್ಮರ್ಸ್ ಓನ್ಲಿ, ಆ್ಯಂಡ್ ದೇ ಕಮ್ ಬ್ಯಾಕ್. ಸೊ ಅದನ್ನ ಹೋಗಿ ಬಂದು ಅದೆಲ್ಲ ಮ್ಯಾನೇಜ್ ಮಾಡೋದು ಇಸ್ ಅನ್ ಅದರ್ ಚಾಲೆಂಜ್. ಸೊ ಐ ಥಿಂಕ್
ಟೂ ಡಿಫ್ರೆಂಟ್ ಥಿಂಗ್ಸ್. ವೆರಿ 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 ಚಾಲೆಂಜಿಂಗ್. ಓಕೆ, ಅವುಗಳ ಹೆಲ್ತ್ ವಿಷಯಕ್ಕೆ ಆಮೇಲೆ ಅವುಗೆ ನ್ಯೂಟ್ರಿಷನ್ ಅವುಗಳಿಗೂ ಕೂಡ ಬೇಕಾಗುತ್ತೆ. ಇವಾಗ ಹಾಲ್ಗೂ ರಾ ಮಿಲ್ಕ್ ನೀವು ಕಳಿಸೋದ್ರಿಂದ ಒಳ್ಳೆ ಹಾಲು ಗ್ರಾಹಕರಿಗೂ ಕೊಡಬೇಕು ಅನ್ನೋಂತಹ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ. ಸೊ ಅದ್ರದ್ದೆಲ್ಲ ಪ್ರಕಾರ ನೋಡ್ತಾ ಹೋದ್ರೆ ಇವುಗಳಿಗೆಲ್ಲ ಯಾವ ಥರ ನೀವು ನೋಡ್ಕೊಳ್ತೀರಾ? ಅದ್ರದ್ದು ಹೆಲ್ತ್ ಇಶ್ಯೂ ಬಂದರೆ ಯಾವ ಥರ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ? ಸೊ ಒಂದು ಬಿಗ್ಗೆಸ್ಟ್ ಥಿಂಗ್ ಅಬೌಟ್ ದೇಸಿ ಹಸು ಈಸ್ ನಿಮ್ಮ ಬೇರೆ HF ಅಥವಾ ಜರ್ಸಿ ಹಸುಗಳ ಥರ ಅದಕ್ಕೆ ಸಿಕ್ಕಾಬಟ್ಟೆ ಮೆಡಿಸಿನ್ಸ್ ಹೋಗಬೇಕು, ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಆ ಥರ ಇಲ್ಲ. ದೇಸಿ ತಳಿನಲ್ಲಿ ಅವರ ನ್ಯಾಚುರಲ್ ಹ್ಯಾಬಿಟೈಟಲ್ಲಿ ಅವರ ಯೂಶುವಲ್ ಇದ್ರ ವೇನಲ್ಲಿ ನಾವು ನೋಡಿಕೊಂಡ್ರೆ ಕಾಯಿಲೆಗಳು ಕಮ್ಮಿನೇ, ಟಚ್ ವುಡ್. ಆ್ಯಂಡ್ ಹಂಗೂ ಏನಾರೋ ಒಂದು ಆಯ್ತಂದ್ರೆ ನಾವು ಫಸ್ಟ್ ಲೆವೆಲ್ ಆಫ್ ಮೆಡಿಕೇಶನ್ ಇಸ್ ಆಲ್ವೇಸ್ ನ್ಯಾಚುರಲ್, 100% ನ್ಯಾಚುರಲ್. ಕಟ್ ಆಯ್ತಂದ್ರೆ ಅರ್ಶಿನ ಹಾಕ್ತೀವಿ, ಹೊಟ್ಟೆ ಅಪ್ಸೆಟ್ ಆಯಿತು ಅಂದರೆ ಆ ಥರ ಏನೇನು ಕೊಡಬೇಕೋ ಆ ಥರ ಕೊಟ್ಕೊಂಡು ಆ ಲೆವೆಲಲ್ಲೇ ಮ್ಯಾನೇಜ್ ಮಾಡಿಬಿಡ್ತೀವಿ. ಒಂದು ಸ್ವಲ್ಪ ಏನೋ ಕಂಟೇಜಿಯಸ್ ಆಯಿತು ಅಂದರೆ ದೂರ ಕಟ್ತೀವಿ, ವಿ ಎನ್ಶ್ಯೂರ್ ಸ್ಪ್ರೆಡ್ ಆಗದಿರೋ ಥರ. ಆ್ಯಂಡ್ ನಮಗೆ ಒಬ್ಬರು ಗೌರ್ಮೆಂಟ್ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ ಇದೇ ವಿಸಿನಿಟಿನಲ್ಲಿ. ಅವರು ಈಸ್ ಬೀನ್ ವೆರಿ ವೆರಿ ಸಪೋರ್ಟಿವ್. ಒಂಥರ ಮಧ್ಯರಾತ್ರಿ ಕೂಡ ಬೇಗ ಬರ್ತಾರೆ. ಕೆಲವು ಗೋಪೂಜೆಗಳಲ್ಲಿ ನಾವು ಅವ್ರನ್ನ ಫೆಲಿಸಿಟೇಟ್ ಕೂಡ ಮಾಡಿದ್ದೀವಿ. ನಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಎಲ್ಲ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸಮ್ಹೌ ಟಚ್ ವುಡ್ ಎವ್ರಿಥಿಂಗ್ ಹ್ಯಾಸ್ ಫಾಲನ್ ಇನ್ ಪ್ಲೇಸ್ ಫಾರ್ ಅಸ್. ಅದೊಂದು ತುಂಬ ಚೆನ್ನಾಗಾಗಿದೆ. ಡೆಲಿವರಿ ಕೂಡ ಅಷ್ಟೇ, ರಾತ್ರಿ ಅದು ಯಾವಾಗಲೂ ಒಂದು ಹೊತ್ತಲ್ಲಿ ಅದೇ ಹಾಕ್ಕೊಳ್ಳುತ್ತೆ. ವೆರಿ ರೇರ್ಲಿ ಕಾಂಪ್ಲಿಕೇಶನ್ಸ್ ವೆರಿ ರೇರ್ಲಿ ವಿ ಫೇಸ್ ಚಾಲೆಂಜಸ್ ಆ ಥರ. ಅದೇ ಕರು ಹಾಕ್ಕೊಳ್ಳುತ್ತೆ, ಆಮೇಲೆ ಕರುನ ಅದೇ ನಿಂತ್ಕೊಳ್ಳುತ್ತೆ, ಕರು ಅದೇ ಕ್ಲೀನಪ್ ಅದೇ ಮಾಡುತ್ತೆ, ಯಾರನ್ನೂ ಹತ್ರ ಬಿಡಲ್ಲ ಅನ್ಲೆಸ್ ದೇರ್ ಇಸ್ ಅ ಕಾಂಪ್ಲಿಕೇಶನ್. ಹಾಲು ಕರುಗೆ ಫಸ್ಟ್ ಮಿಲ್ಕ್ ತಕ್ಷಣ ಕೊಟ್ಬಿಡ್ತೀವಿ ಕುಡಿಯೋಕ್ಕೆ. ಸೊ ಅದರಿಂದ ಅದರ ಹೆಲ್ತ್ ಚೆನ್ನಾಗಾಗುತ್ತೆ. ಆ್ಯಂಡ್ ಇಫ್ ಯು ಸಿ ನಾವು 1 ವರ್ಷ ತನಕ ಕರುಗೆ ಹಾಲು ಕೊಡ್ತೀವಿ ಇಲ್ಲಿ. ವಿ ಡೋಂಟ್ ಸೆಪರೇಟ್ ಇಟ್ ಫ್ರಮ್ ದ ಮದರ್. ಇಲ್ಲೇ ಎಲ್ಲ ಒಟ್ಟೊಟ್ಟಿಗೆ ಕಟ್ತೀವಿ. ಆಲ್ ದೀಸ್ ಥಿಂಗ್ಸ್ ಈಲ್ಡ್ ಟು ದ ಹೆಲ್ತ್ ಆಫ್ ದ ಕೌಸ್ ಇವೆಂಚುಯಲಿ. ಸೊ ಕರು ಗಟ್ಟಿ ಆಗುತ್ತೆ. ದಟ್ ಈಸ್ ವಾಟ್ ಬಿಕಮ್ಸ್ ಆರ್ ನೆಕ್ಸ್ಟ್ ಬ್ಯಾಚ್ ಆಫ್ ಕೌಸ್, ರೈಟ್? ಸೊ ಹಳೆ ಕಾಲದಲ್ಲಿ ಹೆಂಗ್ ನೋಡ್ಕೋತಾ ಇದ್ರು ಆ ತರ ಐ ಥಿಂಕ್ ಇಟ್ಸ್ ಬೀನ್ ಈಸಿ, ಫುಲ್ ಅಥೆಂಟಿಕ್ ಆಗಿ ಟ್ರೆಡಿಷನಲ್ ಅಂಡ್ ಅಥೆಂಟಿಕ್. ಓಕೆ, ಸೊ ಇವಾಗ ಗ್ರೇಸಿಂಗ್ ಹೋಗುತ್ತೆ, ಗ್ರೇಸಿಂಗ್ ಹೋಗೋ ಅಲ್ಲೆಲ್ಲ ಅವು ತಿನ್ಕೊಂಡು ಬರುತ್ತೆ. ಅದನ್ನ ಹೊರತುಪಡಿಸಿ ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಹಸುಗಳಿಗೆ ಏನಾದ್ರೂ ನೀವು ಫೀಡ್ ಮಾಡೋದು, ಅವುಗಳಿಗೆ ನ್ಯೂಟ್ರಿಷನ್ ಅಂತಂದು ಏನಾದ್ರೂ ಕೊಡೋದು, ಆ ಥರದ್ದು ಏನಾದ್ರೂ ಮಾಡ್ತೀರಾ? ಹೇಗೆ? ಇದು ಗ್ರೇನ್ಸ್ ಕೊಡ್ತೀವಿ, ಲೈಕ್ ಇದು ಜೋಳದ್ದು ಅಥವಾ ಎಲ್ಲ ಸಜ್ಜೆ ಎಲ್ಲ ಮಿಕ್ಸ್ ಆಗಿರೋವಂಥದ್ದು ಮಿಲ್ಕಿಂಗ್ ಟೈಮಲ್ಲಿ ಅದು ಕೊಡ್ತೀವಿ. ಬೂಸ ಏನಂತಾರೆ ನೆನ್ಸಿದ್ದು. ಆಮೇಲೆ ಆಚೆ ಹೋಗಿ ಬಂದ ಮೇಲೆ ಮಿಲ್ಕಿಂಗ್ ಟೈಮಲ್ಲೇ ಬರೋದು ಅವು. ಬೆಳಗ್ಗೆ ಹೋದ್ರೆ ಬರೋದಿನ್ ಮಿಲ್ಕಿಂಗ್ ಟೈಮ್ ಸಂಜೆನೆ. ಅವಾಗ ಒಂದ್ಸಲಿ ಬೂಸ ಮತ್ತೆ ಕೊಡ್ತೀವಿ, ಹಿಂಡಿ ಅದೇ ನೆನ್ಸಿಟ್ಟಿರ್ತೀವಲ್ಲ ಅದನ್ನ ಮತ್ತೆ ಕೊಡ್ತೀವಿ. ಮಿಕ್ಕಿದ್ದೆಲ್ಲ ಆಚೆ ಹೋದಾಗೆ ಅವು ಜಾಸ್ತಿ ತಿನ್ಕೊಂಡು ಬಂದಿರ್ತಾರೆ, ಸೊ ಬೇಕಾಗಲ್ಲ ಅಷ್ಟು. ಸೊ ಥ್ರೂ ಔಟ್ ದ ಡೇ ಆಚೆ ಇರೋದ್ರಿಂದ 2 times ನಾವು ಬೂಸ. ಏನು ಹೆಲ್ಪ್ ಆಗುತ್ತೆ ಆ ಥರ ಹಸುಗಳಿಗೆ ಕೊಟ್ಟರೆ? ಇಟ್ಸ್ ಒನ್ ಆಫ್ ಅ ಟೈಪ್ ಅಂದ್ರೆ ಕೊಡ್ಲೇಬೇಕು. ದಟ್ ಇಸ್ ಅ ಫುಡ್. ಒಂದು ಹುಲ್ ಕೊಡ್ತೀವಿ, ಇವಾಗ ಎಲ್ಲ ಹಾಕಿದೀವಲ್ಲ ಅದು ಹುಲ್ ಕೊಡ್ತೀವಿ ಬೆಳಗ್ಗೆ ಹೋಗೋಕ್ಕಿಂತ ಮುಂಚೆ. ಆ್ಯಂಡ್ ಗ್ರೇಸ್ ಮಾಡ್ಕೊಂಡು ಬಂದಿರ್ತಾರೆ. ಇವಾಗ ಸಮ್ಮರಲ್ಲಿ ತೀರಾ ಏನು ಸಿಕ್ಲಿಲ್ಲ ಅಂದರೆ ನಾವೇ ಸ್ಟಾಲಲ್ಲಿ ಕೊಡ್ತೀವಿ ವಾಪಸ್ ಬಂದಮೇಲೆ. ಬಟ್ ನೆನೆಸಿದ ಕಾಳು ಎಲ್ಲ ಇಟ್ಸ್ ನ್ಯೂಟ್ರಿಷನ್ ಫಾರ್ ದೆಮ್, ಹೊಟ್ಟೆ ತುಂಬ ತಿನ್ನೋಕ್ಕೆ. ಫ್ರೀ ಗ್ರೇಸಿಂಗ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಹುಲ್ ಮೇಯುತ್ತೆ, ಬಿಸಿಲಲ್ಲಿ ಅಡ್ಡಾಡುತ್ತೆ, ಎಕ್ಸಸೈಸ್ ಆಗುತ್ತೆ. ಆ್ಯಂಡ್ ದೇರ್ ಇಸ್ ಅವ್ರಗಳ ಮಧ್ಯೆ ಬಾಂಡಿಂಗ್ ಬೆಳೆಯುತ್ತೆ. ಹೌದು, ಅದು ಇಂಪಾರ್ಟೆಂಟ್ ಅಲ್ಲ. ಲೈಕ್ ನಮಗೆ ಹೇಗೆ ಹೊರಗಡೆ ಹೋಗಿ ಫ್ರೆಂಡ್ಸ್ನ ಮಾಡ್ ಅವು ಹೋಗಿ ಆಚೆ ಹೋದಾಗ ಅವ್ಕೆ ಬಾಂಡಿಂಗ್ ಬೆಳೆಯುತ್ತೆ. ಅದು ಒಂದು ಮಿಲ್ಕ್ ಈಲ್ಡ್ ಕೂಡ ಅದೊಂದು ರೀಸನ್ ಅಂತ. ಹ್ಯಾಪಿ ಕೌಸ್ ಆ್ಯಂಡ್ ನ್ಯಾಚುರಲ್ ಗ್ರೇಸಿಂಗ್, ಐ ಮೀನ್ ಏನು ನ್ಯಾಚುರಲ್ ವೇ ಆಫ್ ಮೇಟಿಂಗ್ ಆಗುತ್ತೆ. ಐ ಮೀನ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಲ್ಲ ನಾವು ನಮ್ಮ ಫಾರ್ಮಲ್ಲಿ. ಸೊ ಬುಲ್ ಇದೆ, ಅದು ಕೂಡ ಹೋಗುತ್ತೆ. ಆಲ್ ದ ಎಂಟೈರ್ ಪ್ರೋಸೆಸ್ ಹ್ಯಾಪನ್ಸ್ ವೆನ್ ದೇ ಆರ್ ಗ್ರೇಸಿಂಗ್. ಸೊ ಇಟ್ಸ್ ಬ್ಯೂಟಿಫುಲ್. ನಾನು ಒಂದಿಷ್ಟು ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀನಿ, ಇವಾಗ ಹಸುಗಳಿಗೆ ಕಲ್ಗಜ್ ಕೊಡೋದು ಅವೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದು ಎಷ್ಟು ಗುಡ್ ಫಾರ್ ದೆಮ್ ಅಂತಂದು ನನಗೆ ಅಲ್ಲ, ಮುಸ್ರೆ ಎಲ್ಲ ತಗೊಂಡು ಇಲ್ಲ ಸೊ ಅದು ಎಷ್ಟು ಯೂಸ್ಫುಲ್ ಆಗತ್ತೆ ಅಂತ. ಬಿಕಾಸ್ ನಾನು ಎಷ್ಟೊಂದ್ ಕಡೆ ನೋಡಿದೀನಿ ಎಲ್ಲ ಕಲ್ಗಜ್ ತಗೊಂಡೋಗಿ ಪಾಪ ಹಸು ನಮಗೆ ಅದು ನೋಡ್ರೆ ಒಂಥರ ಅನ್ಸ್ತಾ ಇರುತ್ತೆ. ಇವಾಗ ಸಿಟಿನಲ್ಲೂ ಹೋಟೆಲ್ ವೇಸ್ಟೇ ಕೊಡೋದು. ನೀವು ಇವಾಗ ತುಂಬಾ ಜನ ನಮ್ಗೆ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್, ಸ್ವಲ್ಪ ಅಪಾರ್ಟ್ಮೆಂಟ್ಸ್ ಅಲ್ಲಿ ದೇ ಟೆಲ್ ಅಸ್, ಅಯ್ಯೋ ನಮಗೆ 90 rupeesಗೆ ತಂದು ಹಾಕ್ತಾರೆ, ಓಪನ್ ಆಗಿ ತಂದು ಸುರಿತಾರೆ ಅಂತ. ದೇ ಟ್ರೈ ಟು ಕಂಪೇರ್ ದ ಮಿಲ್ಕ್. ಬಟ್ ನಮ್ ನೆಕ್ಸ್ಟ್ ಕ್ವೆಶ್ಚನ್ ಟು ದೆಮ್ ಇಸ್, ಓಕೆ ನೀವು ಆಚೆ ನಡ್ಕೊಂಡು ಹೋದಾಗ ಎಷ್ಟು ಹುಲ್ಲಿದೆ, ಗ್ರೇಸಿಂಗ್ ಏನು ನಡೀತಾ ಇದೆ, ಸ್ಟಾಲ್ ಫೀಡಿಂಗ್ ಆದ್ರೂ ಏನು ಕೊಡ್ತಾ ಇದ್ದಾರೆ, ಡು ಯು ನೋ ದ ಕ್ವಾಲಿಟಿ ಚೆಕ್ ಏನು ಆಗ್ತಾ ಇದೆ? ದ ಪರ್ಸನ್ ಹೂಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯೋರ್ ಅಪಾರ್ಟ್ಮೆಂಟ್ ವಿತ್ ಅ ಸ್ಮಾಲ್ ಶೆಡ್ is only able to afford hotel waste.
ಕರೆಕ್ಟ್ ಹೋಟ್ಲಿಂದ waste ಎಲ್ಲ pick up ಮಾಡಿ ಫುಡ್ ಕೊಳ್ತೋಗಿರೋ ಹಣ್ಣುಗಳು ಅದನ್ನೇ ಅದನ್ನೇ ನಾವು ನೋಡಿದೀವಿ. ಸಾಂಬಾರು ಅನ್ನ ಪ್ಲಾಸ್ಟಿಕ್ ಕೂಡ ತಿಂತಾ ಇರುತ್ತೆ. ಡೆಫಿನೆಟ್ಲಿ ಸಿ ಹಸು ಅಂದ್ರೆ ನಾವು ಹಳೆ ಕಾಲದಲ್ಲಿ ತಾಯಿಗೆ ಹೋಲಿಸಿ ಅದನ್ನ ಮನೆಯಲ್ಲಿ ದೇವ್ರ ತರ ನೋಡ್ಕೊಂಡಿದೀವಿ. ಹೋಟೆಲ್ ವೇಸ್ಟ್ ಕೊಡೋದು, ಅದರಲ್ಲಿ ಉಪ್ಪುಗಳು, ಖಾರ, ಕೊಳ್ತೋಗಿರೋದು, ಕೆಟ್ಟೋಗಿರೋದು ಎಲ್ಲ ತರ ಸೇರುತ್ತೆ. ಹೆಲ್ತ್ಗೂ ಅಫೆಕ್ಟ್ ಆಗೇ ಆಗುತ್ತೆ. ಹಾಲಲ್ಲೂ ಕೂಡ ಟೇಸ್ಟ್ ಚೇಂಜ್ ಆಗುತ್ತೆ. ಆಫ್ ಕೋರ್ಸ್ ಗೊತ್ತಾಗುತ್ತೆ. ನಮ್ಗೆನೆ ಈ ಕಸ್ಟಮರ್ಸ್ ಎಲ್ಲ ಬಂದಾಗ ಬೆಲ್ಲ ಕೊಡ್ತೀವಿ, ತುಂಬಾ ಇಷ್ಟ ಹಸುಗಳಿಗೆ ಬೆಲ್ಲ. ನೆಕ್ಸ್ಟ್ ಡೇ ನಮಗೆ ಕ್ಲೀನ್ ಆಗಿ ಹಾಲಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಆ ಟೇಸ್ಟ್ ಚೇಂಜ್ ಇರುತ್ತೆ, ಚೆನ್ನಾಗೇ ಇರುತ್ತೆ. ಅಂದ್ರೆ ಆ ಸ್ವೀಟ್ನೆಸ್ ಅದೆಲ್ಲ ನ್ಯಾಚುರಲ್ ವಿ ಕ್ಯಾನ್ ಮೇಕ್ ಔಟ್ ಈಸಿಲಿ. ಖಂಡಿತ ಇವತ್ತಿನ ಒಂದು ಜನರೇಷನ್ ಹತ್ರ ಕಳಪೆ ಎಲ್ಲದ್ರಲ್ಲೂ ಕೂಡ ಒಂದ್ ಏನಾದ್ರು ಮಿಕ್ಸ್ ಮಾಡ್ತಾರೆ. ಸೊ ಎಷ್ಟೊಂದ್ ಜನ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ನಾವು ಕೇಳ್ಪಟ್ಟಿದೀವಿ, ಹಾಲು ಇವತ್ತೇ ತರಿಸಿರ್ತೀವಿ, ಸ್ಮೆಲ್ ಬಂದಿರತ್ತೆ, ಆಮೇಲೆ ಕ್ವಾಲಿಟಿ ಅಂತೂ ಒಂದ್ ಸ್ವಲ್ಪನೂ ಇರಲ್ಲ. ಏರಿಯಾ ವೈಸ್ ಹಾಲು ಚೇಂಜ್ ಆಗ್ತಾ ಹೋಗುತ್ತೆ. ಒಂದ್ ಕಡೆ ಗಟ್ಟಿ ಹಾಲು ಸಿಗುತ್ತೆ, ಸೇಮ್ ನಾವ್ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಲ್ಲ ಅದೇ ಪ್ರಾಡಕ್ಟ್ ಒಂದ್ ಕಡೆ ಗಟ್ಟಿ ಹಾಲು ಸಿಗುತ್ತೆ, ಇನ್ನೊಂದ್ ಕಡೆ ತೆಳ್ಳಗಿರುತ್ತೆ ಹಾಲು. ಸೊ ಇಷ್ಟೆಲ್ಲ ಕಳಪೆ ಮಾಡೋದ್ರಿಂದ ಹೆಲ್ತಿಗೆ ಎಷ್ಟು ಅಫೆಕ್ಟ್ ಆಗ್ತಾ ಇದೆ ಇದು. ಒಂದು ಮಿಲ್ಕ್ ಇಂದ ತುಂಬಾ, ಯಾಕಂದ್ರೆ ಚಿಕ್ಕ ಮಕ್ಳು ಅಂದ ತಕ್ಷಣ ಎಲ್ರು ಕೂಡ ಮಿಲ್ಕ್ ಕೊಡುವಂತ ತಾಯಿ ಹಾಲು ಆದ ತಕ್ಷಣ ಇಮಿಡಿಯೇಟ್ ಆಗಿ ಕೊಡೋದೇ ಹಸುವಿನ ಹಾಲು. ಸೊ ಅದು ಎಷ್ಟು ಅಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಅಂತಂದು ಆ ತರ ಕಳಪೆ ಹಾಲು ಕೊಡೋದು. ಖಂಡಿತ ಐ ಮೀನ್ ಯು ಗಿವಿಂಗ್ ಮಿಲ್ಕ್ ಬಿಕಾಸ್ ಯು ಗಿವಿಂಗ್ ದಮ್ ಸಮ್ ಕೈಂಡ್ ಆಫ್ ನ್ಯೂಟ್ರಿಷನ್. ಆ ನ್ಯೂಟ್ರಿಷನ್ ಡೆಫಿಸಿಟ್ ಆಗುತ್ತೆ, ಅದ್ ಬರ್ತಾನೆ ಇಲ್ಲ. ಅದಕ್ಕೆ ತಾನೇ ಇವಾಗ ಡಾಕ್ಟರ್ಸ್ ಎಲ್ಲ ಹಾಲು ಕೊಡ್ಬೇಡಿ ಅಂತಾರೆ. ಬಟ್ ದ ಪಾಯಿಂಟ್ ಇಸ್ ಓಕೆ, ಇವಾಗ ಹಾಲ್ ಅಡಲ್ಟೇಟ್ ಆಗ್ತದೆ, ಹಾಲ್ ಕೊಡ್ಬೇಡಿ, ತರಕಾರಿ ಕೊಡ್ಬೇಡಿ, ಕೆಮಿಕಲ್ ತರಕಾರಿ ಕೊಡ್ಬೇಡಿ, ಏನು ಕೊಡ್ಬೇಡಿ, ಎಲ್ಲದನ್ನು. ದಟ್ಸ್ ನಾಟ್ ದ ಪಾಯಿಂಟ್, ರೈಟ್? ವಿ ಆರ್ ರನ್ನಿಂಗ್ ಅವೇ ಫ್ರಮ್ ದ ರಿಯಾಲಿಟಿ. ಸೊ ಅದನ್ನೆಲ್ಲ ಹೊರತುಪಡಿಸಿದ್ರೆ ಐಸಿರಿ ಮಿಲ್ಕ್ ಇಂದು ಹೇಗೆ ನಿಲ್ಲತ್ತೆ ಎಲ್ಲರಿಗೂ ಒಂದು ಹೆಲ್ದಿ ವಿಷಯಕ್ಕೆ ತಗೊಂಡ್ ಬಂದ್ರೆ. ಸೊ ನ್ಯೂಟ್ರಿಷನಲಿ we are doing whatever our ancestors have been doing. Good grazing, clean water, fresh fodder, and clean environment for the cows. And we also, both of us personally believe that ಒಂದು ಹಸುಗಳಿಗೆ ಒಂದು ಬಾಂಡಿಂಗ್ ಇರಬೇಕು. ಅವ್ರ ಕರುನ ಬೇರೆ ಮಾಡಬಾರ್ದು, ಜೊತೆಗಿರಬೇಕು. ಆ್ಯಂಡ್ ಕರುಗೆ ಕೂಡ ಹಾಲು ಕುಡಿಯೋಕೆ ಬಿಡಬೇಕು. ಸೊ ಬಿಫೋರ್ ಎವ್ರಿ ಟೈಮ್ ನಮ್ಮ ಹಸುನ ಮಿಲ್ಕ್ ಮಾಡೋಕ್ಕಿಂತ ಮುಂಚೆ ಕರುಗೆ ಹಾಲು ಕುಡಿಯೋಕೆ ಬಿಡ್ತೀವಿ. ಕರು ಹಾಲು ಕುಡಿದ್ಮೇಲೆ ಉಳಿದಿದ್ದ ಹಾಲನ್ನ ನಾವು ತಗೋತೀವಿ ಆ್ಯಂಡ್ ಮತ್ತೆ ಕರುನ್ ಬಿಡ್ತೀವಿ. ಸೊ ನಿಮಗೆ ನಾವು ಮುಂಚೆ ಒಂದ್ಸತಿ ಹೇಳಿದ್ದೀವಿ ಅನ್ಸುತ್ತೆ, ಈ ಥರ ಒನ್ ವೆರಿ ಬ್ಯೂಟಿಫುಲ್ ಇನ್ಸಿಡೆಂಟ್ ಹ್ಯಾಪನ್ ಇನ್ ದ ಫಾರ್ಮ್. ಆ್ಯಕ್ಚುಲಿ ನಮ್ಮ ಒನ್ ಆಫ್ ದ ವರ್ಕರ್ ಶೋಡ್ ಇಟ್ ಟು ಅಸ್. ನಮಗೂ ಗೊತ್ತಿರಲಿಲ್ಲ. ಇಟ್ಸ್ ಬೀನ್ ಅ ಕಾನ್ಸ್ಟೆಂಟ್ ಲರ್ನಿಂಗ್. ಅಂದ್ರೆ ಅದು ಇನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲ, ನಮಗೂ ಗೊತ್ತಿರ್ಲಿಲ್ಲ ಅದಲ್ಲ. ಯಾಕಂದ್ರೆ ನಾವು ಟ್ರೈನಿಂಗ್ ಹೋಗಿದ್ ಕಡೆ ನಾವು ಡೆಲಿವರಿ ಹಾಕೋದನ್ನ ಕಣ್ಮುಂದೆನೆ ನೋಡಿದೀವಿ. ಇಮಿಡಿಯೇಟ್ ಆಗಿ ಅದು HF ಜರ್ಸಿದು, ಇಮಿಡಿಯೇಟ್ ಆಗಿ ಕರುನ್ ತಗೊಂಡು ಸಪ್ರೇಟ್ ಮಾಡ್ಬಿಟ್ರು. ಹಾಲ್ ಕೂಡ ಕೊಟ್ಟಿಲ್ಲ ಅದಕ್ಕಂತಾನೆ ಸಪ್ರೇಟ್ ಜಾಗ ಮಾಡಿ ಅಲ್ಲಿ ಬಿಟ್ಬಿಟ್ರು. ಅವಾಗ ನಮ್ಗೆ ಒಂಥರ ಆಯ್ತು, ಲೈಕ್ ಕುಡಿಬೇಕು, ಫಸ್ಟ್ ಮಿಲ್ಕ್ ಅದಕ್ಕೆ ಬೇಕೇ ಬೇಕು, ವೆರಿ ನ್ಯೂಟ್ರಿಷಿಯಸ್ ಅದು. ಅವಾಗ ಒಂದ್ಸತಿ ದಟ್ ಇನ್ಸಿಡೆಂಟ್ ಐ ವಾಸ್ ಟ್ರೈಂಗ್ ಟು ಕೋಟ್ ಇಸ್, ನಾವು ಕರುಗ್ ಹಾಲು ಕುಡಿಯೋಕೆ ಬಿಟ್ಟು ಆಮೇಲೆ ನಮ್ಮವರು ಕೆಚ್ಚಲೆಲ್ಲ ತೊಳೆದ್ಬಿಟ್ಟು ಹಾಲು ಕರೀತಾರೆ. ಸೊ ಅವ್ನು ಫುಲ್ ಕರೆದು ಖಾಲಿ ಆಗೋ ತನಕ ಕರೆದು ಎಳೆದು ಏನು ಬರ್ದೇ ಇರೋದು ತೋರಿಸಿಯಾನೆ ನಮಗೆ. ಆ್ಯಂಡ್ ದೆನ್ ಮತ್ತೆ ಕರುನ್ ಬಿಟ್ಟಾಗ ಕರು ಬಾಯೆಲ್ಲ ಹಾಲಾಗಿದೆ. ಯಾ ಇಟ್ಸ್ ಬ್ಯೂಟಿಫುಲ್ ಆಕ್ಚುಲಿ. ಅದು ಗೊತ್ತಿರುತ್ತಲ್ಲ ನೆಕ್ಸ್ಟ್ ಕರು ಬಿಡ್ತಾರೆ ಅಂತ. ಸೊ ನಾವು ಶುರುನಲ್ಲಿ ಕರುನ್ ಬಿಟ್ಟು ಮತ್ತೆ ಕೊನೆಯಲ್ಲೂ ಬಿಡ್ತೀವಿ. ಮೋರ್ ದೆನ್ ಹಾಲ್ ಬರೋದು ಒಂದು, ಎರಡನೇದು ಲ್ಯಾಚಿಂಗ್ ಇಸ್ ಮದರ್ ಚೈಲ್ಡ್ ಬಾಂಡ್ ಆಲ್ಸೋ, ರೈಟ್? ಸೊ ಆಲ್ ದೋಸ್ ಥಿಂಗ್ಸ್ makes a larger impact, and we believe that nam Aisiri halu has got its importance, or people have loved it so much from day one, simply because of all these factors falling in place. And adu halalli eventually it will show alva. Milk also has some kind of emotion to it, right? So ನಾವು ಹಸುನ್ ಟಾರ್ಚರ್ ಮಾಡಿ ಕರುಗೆ ಹಾಲು ಕೊಡದೆ, ಅದ್ರದ್ದು ಮಗು ಹಾಲನ್ನ ಅದಕ್ಕೆ ಕೊಡದೆ, ನಾವು ತೆಕ್ಕೊಂಡು ಅದಕ್ಕೆ ಹಾಲು ತೆಗೆದು ನಮ್ಮ ಹೆಲ್ತಿಗೆ ಹೆಂಗೆ ಚೆನ್ನಾಗಿರುತ್ತೆ. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ದ ಮಿಲ್ಕ್ ಟು ಬಿ ಗುಡ್ ಫಾರ್ ಅವರ್ ಹೆಲ್ತ್. ಹೌ ಇಸ್ ಇಟ್ ಗೋಯಿಂಗ್ ಟು ಬಿ ಗುಡ್? ಹಳೆ ಕಾಲದಲ್ಲಿ ತಾಯಿನ ಹಸುನ ಅಂಗಳದಲ್ಲಿ ಕಟ್ಕೊಳ್ಳೋರು, ವಿಚ್ ಯೂಸ್ ಟು ಬಿ ರೈಟ್ ನೆಕ್ಸ್ಟ್ ಟು ದ ಹೌಸ್. ಮನೆ ಬಾಗಿಲು ಪಕ್ಕನೇ ಕಟ್ಕೊಳ್ಳೋರು, ಅದಕ್ಕೆ ಹಬ್ಬ ಹರಿದಿನಕ್ಕೆ ಪೂಜೆ ಮಾಡೋರು, ಮನೆ ಥರನೇ ಕ್ಲೀನಾಗಿಡೋರು, ಕರುನ ಆ ತಾಯಿನ ಒಟ್ಟಿಗೆ ಕಟ್ಟೋರು. ಆಲ್ ದೋಸ್ ಥಿಂಗ್ಸ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವತ್ತು ಕಮರ್ಷಿಯಲ್ ಡೈರೀಸ್ ಎಲ್ಲ ಎವ್ರಿಥಿಂಗ್ ಇಸ್ ಸೋ ಕಮರ್ಷಿಯಲ್. ಟ್ಯಾಂಕರ್ ಅಲ್ಲಿ ಬರುತ್ತೆ, ಪೋರ್ ಮಾಡ್ತಾರೆ, ಪೌಚಸ್ ಅಲ್ಲಿ 4-5 ದಿನ ಆಗುತ್ತೆ, ಪೌಚಸ್ ಅಲ್ಲಿ ಪ್ಯಾಕ್ ಮಾಡ್ತಾರೆ, ಮನೆಗೆ ಹಾಕಿ ಎಸಿತಾರೆ. ಅದು ಒಂದು ಕೂಡ ನೋಡಿರೋದು. ಚಪ್ಪಲಿ ಹತ್ರ ಹಿಂಗೆ ಎಸ್ದು ಬಿಡ್ತಾರೆ. ಅದು ಎಲ್ಲ ನಮ್ಮಿಬ್ರಿಗೆ ಒಂಥರ ಲೈಕ್
ಏನ್ ಕುಡಿಯೋದನ್ನ ಚಪ್ಪಲಿ ಹತ್ರ ಎಸೆಯೋದು ಅದೆಲ್ಲ ಒಂಥರ ಆಮೇಲೆ ತಗೊಂಡೋಗಿ ದೇವ್ರ ಹತ್ರ ಇಡ್ತಾರೆ. ಹಾ. ಆಮೇಲೆ ಎವ್ರಿಥಿಂಗ್ ಡಸಂಟ್ ಜಸ್ಟ್ ಫಾಲ್ ಇನ್ ಪ್ಲೇಸ್ ಅಲ್ಲ, ನಮಗೂ ತಕ್ಷಣ ಮಾಡಕ್ ಆಗ್ಲಿಲ್ಲ. ಸೊ ಅವಳು ಹೇಳಿದ ಪಾಯಿಂಟ್ ಚಪ್ಪಲಿ ಹತ್ರ ಹಾಕ್ತಾರೆ. ನಮ್ ಹುಡುಗರು ಹೋಗಿ ಬಾಟ್ಲ್ ಇಡ್ತಾ ಇದ್ರಲ್ಲ, ಇವಾಗ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲಿ ಇಡೋದು, ಕೆಳಗಡೆನೆ ಅಲ್ವಾ? ಕೆಳಗಡೆನೆ. ನಾಟ್ ಎವ್ರಿಬಡಿ ಹ್ಯಾಸ್ ಅ ಟೇಬಲ್, ಪ್ಲಾಟ್ಫಾರ್ಮ್ ಇಲ್ಲ ತುಂಬಾ ಜನ ಬಂದು. ಅಂದ್ರೆ ಎಸೆಯೋಕ್ಕೂ ನಾವು ಹೋಗಿ ಅಲ್ಲಿ ಪ್ಲೇಸ್ ಮಾಡೋದಕ್ಕೂ ತುಂಬಾ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ಕೆಳಗಡೆ ಚಪ್ಪಲಿ ಹತ್ರ ಇಡ್ತಾ ಇರೋದು ನಮ್ಗೆ ಕನ್ವಿನ್ಸ್ ಆಗಿರ್ಲಿಲ್ಲ. ಹಂಗೂ ನಾವು ನೋಟಿಫಿಕೇಶನ್ ಕಳ್ಸಿದ್ವಿ, ದಯವಿಟ್ಟು ಒಂದು ಬಾಸ್ಕೆಟ್ ಅಥವಾ ಒಂದು ಬ್ಯಾಗ್ ಇಡಿ ಅಂತ. ನೋಡಿ 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 ಇವಾಗ ನಾವು ಒಂದು ಹಾಲ್ ಸ್ಟ್ಯಾಂಡ್ ಮಾಡಿದೀವಿ. ನಾನು ನಿಮ್ಗೆ ಫೋಟೋಸ್ ತೋರಿಸ್ತೀನಿ. ಅದು ಗೋಡೆಗೆ ವಾಲ್ ಮೌಂಟ್ ಮಾಡೋದು, ಅದರಲ್ಲಿ ನೀಟಾಗಿ 2 ಬಾಟ್ಲ್ ಹಿಡಿಸುತ್ತೆ. ಅದನ್ನ ಮೇಲ್ ಮಾಡಿದೀವಿ. ಅಂಡ್ ವಿ ಇನಿಷಿಯಲಿ ಐ ಥಿಂಕ್ ಒಂದು ಕ್ಲೋಸ್ ಟು 100 ಸ್ಟ್ಯಾಂಡ್ ಅಷ್ಟು ನಾವು ಸಬ್ಸಿಡೈಸ್ಡ್ ಆಗಿ ಕೊಟ್ವಿ. ಗೇವ್ ಇಟ್ ಅಟ್ 400 rupees. ಇಟ್ಸ್ ಅ ಸಾಲಿಡ್ ಮಿಲ್ಕ್ ಸ್ಟ್ಯಾಂಡ್. ನಾನು ನಿಮಗೆ ಐ ಶೇರ್ ದ ಪಿಕ್ಚರ್ಸ್ ವಿತ್. ಆ ಸ್ಟ್ಯಾಂಡನ್ನ ನಾವು ವಿ ಸೋಲ್ಡ್ ಇಟ್ ಅಟ್ 400 rupees. ಸೊ ಅದನ್ನ ಸಬ್ಸಿಡೈಸ್ ಮಾಡಿ ನಾವು ಕೊಟ್ವಿ ಕಸ್ಟಮರ್ಸ್ಗೆ, ದಯವಿಟ್ಟು ತಗೊಳ್ಳಿ ಅಂತ ತುಂಬಾ ಎಜುಕೇಟ್ ಮಾಡಿ. ಅಂಡ್ ಇವತ್ತಿಗೂ ನಾವೇನಾರೋ ಕಾಂಟೆಸ್ಟ್ ನಡೆಸಿದ್ರೆ ಅದನ್ನ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಕೊಡ್ತೀವಿ. ಆ ಸ್ಟ್ಯಾಂಡ್ ನ ವಾಲ್ ಮೌಂಟ್ ಮಾಡಿಸ್ಕೊಳ್ಳಿ ಅಂತ. ಅಂಡ್ ತುಂಬಾ ಜನ ಕಸ್ಟಮರ್ಸ್ ಆ ಸ್ಟ್ಯಾಂಡ್ ನ ಹಾಕೊಂಡು ನಮ್ಗೆ ವಾಪಸ್ ಫೋಟೋ ಕಳಿಸಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಥಿಂಗ್ ಯು ಗೈಸ್ ಹ್ಯಾವ್ ಡನ್ ಅಂತ. ಅದೇ ಹೋಗ್ತಾ ಹೋಗ್ತಾ ನಮಗೂ ಅದೇ ಕಲಿಯಲಿಕ್ಕೆ ಸಿಗುತ್ತೆ ಏನಾದ್ರು ಒಂದು. ಖಂಡಿತ. ಒಂದು ಕಮರ್ಷಿಯಲ್, ನೀವು ಹೇಳಿದ್ರಿ ಕಮರ್ಷಿಯಲ್, ಓಕೆ, ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಅಲ್ಲಿಂದ ಇನ್ಕಮ್ ಬರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೋಸ್ಕರನೇ ನಾವು ಬಿಸ್ನೆಸ್ ಮಾಡೋದು ಕೂಡ. ಸೊ ನೀವು ಆ ಬಿಸ್ನೆಸ್ ಮಾಡ್ತಾ ಈ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನೋದನ್ನ ತುಂಬಾನೇ ತಲೆಗೆ ತಗೊಳ್ದೇನೆ ಹೆಂಗೆ ಹಸುಗಳನ್ನ ನೋಡ್ಕೋಬೇಕು ಆ ತರ ನೋಡ್ಕೊಂಡು ಅವುಗಳಿಂದ ಏನ್ ಬೇಕೋ ಅದನ್ನ ತಗೊಂಡು ಅವುಗಳಿಗೆ ಏನ್ ಬೇಕು ನಿಮ್ಮಿಂದ ಅದನ್ನ ನೀವು ಕೊಡ್ತಾ ಮಾಡ್ತಾ ಬಂದಿರೋದು. ಸೊ ಈ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅಂತಂದು ಬಂದ್ಬಿಡ್ತು ಅಂತಂದ್ರೆ ಈ ತರದೊಂದು ಬಿಸ್ನೆಸ್ ಅಲ್ಲಿ ಎಷ್ಟು ಅದು ಡ್ರಾಬ್ಯಾಕ್ ಆಗತ್ತೆ ಅಂತ. ಅಂದ್ರೆ ಸಿ ವಿ ಹ್ಯಾವ್ ಟು ಸರ್ವೈವ್, ರೈಟ್? ನಾವ್ ಇದನ್ನ ಇಷ್ಟು ಒಳ್ಳೆ ಇಂಟೆನ್ಷನ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ನಾವು ಆಬ್ವಿಯಸ್ಲಿ ನಮ್ ಪಾಕೆಟ್ ಇಂದ ಹಾಕೊಂಡ್ ಕೊಡಕ್ ಆಗಲ್ಲ. ನಾವು ಕೊಟ್ಟರು ಕೂಡ ಎಷ್ಟು ದಿನ ಕೊಡ್ತೀವಿ, ರೈಟ್? ಇಟ್ಸ್ ನಾಟ್ ಗೋಯಿಂಗ್ ಟು ಸರ್ವೈವ್. ದ ಐಡಿಯಾ ಇಸ್ ನಾಟ್ ಒಂದಿನ ಅಥವಾ 1 ವರ್ಷ ಕೊಟ್ಟು ಬಿಟ್ಬಿಡೋಣ ಅನ್ನೋಕ್ಕೆ ನಾವ್ ಯಾವ್ದು ಸೇವೆ ಮಾಡ್ತಾ ಇಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ವಿ ಆರ್ ಟ್ರೈಂಗ್ ಟು ಎಜುಕೇಟ್ ಕಸ್ಟಮರ್ಸ್. ದರ್ ಇಸ್ ಅ ಪರ್ಟಿಕ್ಯುಲರ್ ಕಾಸ್ಟ್ ಫಾರ್ ದ ಮಿಲ್ಕ್. ಸೊ ವಿ ಆರ್ ಸ್ಲೈಟ್ಲಿ ಹೈಯರ್ ಪ್ರೈಸ್ ಕಂಪೇರ್ಡ್ ಟು ದ ಅದರ್ ಕಮರ್ಷಿಯಲ್ ಮಿಲ್ಕ್ಸ್ ಅವೈಲೇಬಲ್ ಇನ್ ಬ್ಯಾಂಗ್ಳೂರ್. ನಿಮಗೆ 42 ರೂಪಾಯಿಂದ ಹಿಡಿದು ಹಾಲು 80 rupees, 70 rupees, 60 rupees ಎಲ್ಲ ರೇಟ್ಗೂ ಸಿಗುತ್ತೆ ಇವತ್ತು ಹಾಲು. ನಮ್ಮದು ಗ್ಲಾಸ್ ಬಾಟ್ಲು, ಹ್ಯಾಂಡ್ ಮಿಲ್ಕಿಂಗು, ಫ್ರೆಶ್ ರಾ ಮಿಲ್ಕು. ಬೇರೆದೆಲ್ಲ ನಿಮ್ಗೆ 4 ರಿಂದ 5 ದಿನ ಆಗುತ್ತೆ ಪ್ಯಾಕೆಟಲ್ಲಿ ಬರೋ ಹಾಲು. ಫ್ರೆಶ್ ಮಿಲ್ಕ್ ಕೊಡ್ತಾ ಇದ್ದೀವಿ. ಫಾರ್ಮ್ ವಿಸಿಟ್ ಓಪನ್ ಇದೆ. ಸೊ ವಿ ಕಾನ್ಸ್ಟೆಂಟ್ಲಿ ಟ್ರೈ ಟು ಎಜುಕೇಟ್ ಅವರ್ ಕಸ್ಟಮರ್ಸ್ ಸೇಯಿಂಗ್ ದೆರ್ ಇಸ್ ಅ ರೀಸನ್ ವೈ ಹಾಲು ಆ ಪ್ರೈಸಿಗಿದೆ ಅಂತ. ಆ್ಯಂಡ್ ನಾವು ಹಾಲನ್ನ ಯಾವುದೇ ರೀತಿ ಪ್ರಾಸೆಸ್ ಮಾಡ್ತಾ ಇಲ್ದಿರೋದ್ರಿಂದ ಹೋಮೋಜನೈಸ್ ಆಗಲಿ ಪ್ಯಾಶ್ಚರೈಸ್ ಆಗಲಿ. ಸೊ ಪ್ಯಾಶ್ಚರೈಸೇಷನ್ ಇಸ್ ಡನ್ ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋಕ್ಕೆ. ಹೋಮೋಜನೈಸೇಷನ್ ಬಂದು ಮಾಲಿಕ್ಯೂಲ್ಸ್ನ ಬ್ರೇಕ್ ಮಾಡಿ ಹಾಲನ್ನ ನ್ಯೂಟ್ರಲ್ ಮಾಡುತ್ತೆ, ಲೈಕ್ ವರ್ಷ ಇಡೀ. ಅದೇ ನೀವೇ ಅವಾಗೆ ಹೇಳ್ದಂಗೆ ಒಂದ್ ಏರಿಯಾದಲ್ಲಿ ತಿಕ್ ಬಂತು, ಇನ್ನೊಂದ್ ಏರಿಯಾದಲ್ಲಿ ತಿನ್ ಬಂತು, ಸೇಮ್ ಹಾಲೆ. ಅದನ್ನ ಮೇಂಟೈನ್ ಮಾಡಕ್ಕೆ ಅವ್ರು ಹೋಮೋಜನೈಸ್ ಅಂದ್ರೆ ವರ್ಷ ಇಡೀ ಹಾಲು ಒಂದೇ ತರ ಬರತರ. ಲೈಕ್ ನೀವು ಜಾನ್ವರಿಲಿ ಹಾಲು ಕುಡಿದ್ರು ಒಂದೇ ತರ ಇರುತ್ತೆ, ಡಿಸೆಂಬರಲ್ಲಿ ಕುಡಿದ್ರು, ಸೆಪ್ಟೆಂಬರಲ್ಲಿ ಕುಡಿದ್ರು ಒಂದೇ ತರ ಇರುತ್ತೆ. ಬಟ್ ಹಾಲು ಆಕ್ಚುಲಿ ಒಂದೇ ತರ ಇರಲ್ಲ. ನೇಚರ್ ದೇವ್ರು ಹೆಂಗ್ ಮಾಡಿದಾರೆ ಅಂದ್ರೆ ಸಮ್ಮರ್ಸ್ ಅಲ್ಲಿ ದ ಮಿಲ್ಕ್ ಆರ್ ಲಿಟಲ್ ಮೋರ್ ಥಿನ್ನರ್ ಬಿಕಾಸ್ ವಿ ಆರ್ ಏಬಲ್ ಟು ಡೈಜೆಸ್ಟ್ ಇಟ್. ವಿಂಟರ್ಸ್ ಅಲ್ಲಿ ಇಟ್ಸ್ ಅ ಲಿಟಲ್ ಮೋರ್ ವಾರ್ಮ್, ಐ ಮೀನ್ ಇಟ್ಸ್ ಅ ಲಿಟಲ್ ಮೋರ್ ಥಿಕ್ಕರ್. ಸೊ ನಮ್ಮ ಜೊತೆ ಒಂದು ಕಸ್ಟಮರ್ ಒಂದು ಸೈಕಲ್ ಕಂಪ್ಲೀಟ್ ಮಾಡಬೇಕು, ಅವಾಗಲೇ ಅವ್ರಿಗೂ ಅರ್ಥ ಆಗುತ್ತೆ. ಅದರ್ವೈಸ್ ಜನರಲಿ ವಿ ಹರ್ಡ್ ಥಿಂಗ್ಸ್ ಲೈಕ್ ಶುರು ಮಾಡಿದಾಗ ಎಷ್ಟು ತಿಕ್ಕಾಗಿತ್ತು, ಇವಾಗ ಸ್ವಲ್ಪ ತಿನ್ನಾಗಿದೆ. ನಾವೇ ಹೇಳ್ತೀವಿ ಹೌದು, ಬಿಕಾಸ್ ಮಂತ್ಸ್ ನೋಡಿ. ಸೊ ದೆರ್ ಇಸ್ ಅ ಕಾನ್ಸ್ಟೆಂಟ್ ಎಂಗೇಜ್ಮೆಂಟ್ ದಟ್ ಹ್ಯಾಪನ್ಸ್, ಕಾನ್ಸ್ಟೆಂಟ್ ಎಜುಕೇಟಿವ್ ಥಿಂಗ್. ಸೊ ನಾವು ಇವತ್ತು ಹಾಲು ಡೆಲಿವರ್ ಮಾಡಿದ್ವಿ, ನಮ್ಮ ಕೆಲಸ ಮುಗೀತು ಅಂತಿಲ್ಲ. ನಾವು ಹಾಲು ಡೆಲಿವರ್ ಮಾಡಿದ್ವಿ, ಕಸ್ಟಮರ್ ಜೊತೆ ಎಂಗೇಜ್ ಆಗಿದ್ವಿ, ಅವ್ರಿಗೆ ಎಜುಕೇಟ್ ಮಾಡಿದ್ವಿ, ಇಷ್ಟು ಪ್ರೈಸ್ ಯಾಕೆ. ಸೊ ಟು ಅಡಾಪ್ಟ್ ಟು ಮೈ ಪಾಯಿಂಟ್, ನಾವು ಹೋಮೋಜನೈಸೇಷನ್ ಮಾಡದೇ ಇರೋದ್ರಿಂದ ರಾ ಮಿಲ್ಕ್ ಆದ್ರಿಂದ ಅದನ್ನ ಕಾಯಿಸಿದಾಗ ತುಂಬ ಕೆನೆ ಬರುತ್ತೆ. ಆ ಕೆನೆನ ಎತ್ತಿಟ್ಟು ತುಪ್ಪ ತೆಗೆದಾಗ 1 ಲೀಟ್ರ್ ಹಾಲು ಒಂದು ಕಸ್ಟಮರು 30 daysಗೆ ತೊಗೊಂಡ್ರೆ 30 ಲೀಟರ್ಸ್ ಆಯ್ತಲ್ಲ, ಅದ್ರದ್ದು ಕೆನೆ ತೆಗೆದಿಡ್ತಾ ಬಂದರೆ 600 to 650 grams ತುಪ್ಪ ಕಸ್ಟಮರ್ಸ್ಗೆ ಬರುತ್ತೆ. ಅಲ್ಲೇ ಆಯ್ತಲ್ಲ, ನೀವು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ಅದು ಪ್ಯೂರ್ ನ್ಯಾಚುರಲ್ ಅಂಡ್ ವೆರಿ ಪ್ಯೂರ್ ಬರುತ್ತಲ್ಲ, ಮನೇಲೆ ತುಪ್ಪ ಮಾಡ್ಕೋಬಹುದು. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಅದೊಂದು ಬೇರೆನೇ ಇರತ್ತೆ. ಇವಾಗ ಹಾಲಿಂದ ಕೆನೆ ತೆಗೆದು ನಾವು ತುಪ್ಪ ಮಾಡ್ಕೊಂಡ್ರೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಖಂಡಿತ. ಅದೊಂದು 4 ಸ್ಪೂನೇ ಬರ್ಲಿ, ಅದ್ ಮನೆ ತುಪ್ಪ ಒಂದು ಚೆಲ್ದೆ ಏನು ಮಾಡದೆ ಮಾಡ್ತೀವಿ. ಅದನ್ನ ಒಂದ್ಸತಿ ಟೇಸ್ಟ್ ಮಾಡಿದ್ಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಪೀಪಲ್ ಟು ಟ್ರೈ ಕಮರ್ಷಿಯಲ್ ಗೀಸ್. ಈ ಹಾಲಿಂದ ಬಂದಿರೋ ತುಪ್ಪನ ಟೇಸ್ಟ್ ಮಾಡಿದ್ಮೇಲೆ ಸೊ 1-2-3 ತಿಂಗಳಾಗ್ತಲಿಕ್ಕೆ ಕಸ್ಟಮರ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟು ಪೇ ಮಾಡ್ತಾ ಇದ್ದೀನಿ, ನನಗೆ ಏನೇನು ರಿಟರ್ನ್ಸ್ ಬರ್ತಾ ಇದೆ ಅಂತ. ದೆನ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್.
ಈ ವಿಡಿಯೋ ಇಷ್ಟವಾಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗೆ ಬೇಕು ಅಂತಂದ್ರೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.